ಕಿರಣ್ ಪ್ರತೀಕ್ಷಾಳನ್ನ ಹೊಡೆಯೋದಕ್ಕೆ ಪ್ರಯತ್ನಿಸ್ತಿದ್ದಾಗ ಅವಳಷ್ಟೇನು ಹೆದರಲಿಲ್ಲ. ಅವನು ಹೊಡೆಯೋದಂತ ಅವಳು ಪಕ್ಕಕ್ಕೆ ಸರಿದ್ಲು. ನೆಲದ ಮೇಲೆಲ್ಲ ಜ್ಯೂಸ್ ಚೆಲ್ಲಿದ್ರಿಂದ ಜಾರ್ ಬೀಳಬಾರ್ದಂತ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಅಕ್ಕಪಕ್ಕಕ್ಕೆ ಸರಿದ್ಲು. ಆದರೆ ಅವಳನ್ನ ಹೊಡೆಯೋ ಬರದಲ್ಲಿ ಕಿರಣ್ ಜ್ಯೂಸ್ ಮೇಲೆ ಕಾಲಿಟ್ಟು ಬೋರ್ಲಾಗಿ ಬಿದ್ದುಬಿಟ್ಟ. ನಿನ್ನ ಬಿಡೋದಿಲ್ಲ ಅಂತ ಕಿರಣ್ ಕೋಪದಿಂದ ಅರಚಿದ. ಕೋಪದಲ್ಲಿ ತಾನು ಏನು ಮಾಡ್ತಿದ್ದಾನೆ ಎಂಬುದು ಅವನಿಗೆ ಗೊತ್ತಿಲ್ಲ. ಎಲ್ಲರೂ ನೋಡ್ತಿದ್ರಿಂದ ಅವನಿಗೆ ಮರ್ಯಾದೆ ಹೋದಂತಾಯಿತು. ಜಾರು ಬಿದ್ದಿದ್ದರಿಂದ ಅವನ ಕಾಲು ಮತ್ತು ನಡು ತುಂಬ ನೋಯ್ತಿತ್ತು. ಏಯ್ ರಾಕ್ಷಸಿ, ಇವತ್ತು ನಿನ್ನ ಸಾಯಿಸ್ತೇ ಬಿಡೋದಿಲ್ಲ ಕಣೆ ಅಂತ ಕಿರಣ್ ಕೂಗ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ನಿಖಿತಾ ಏನಾಯಿತು ಅಂತ ಆತಂಕದಿಂದ ಕೇಳಿದ್ಲು. ಇಷ್ಟೊತ್ತಾದರೂ ಕಿರಣ್ ಮತ್ತು ಪ್ರತೀಕ್ಷಾ ಟೇಬಲ್ ಬಳಿ ಬರ್ದಿದ್ದಕ್ಕೆ ಅವಳಿಗೆ ಅನುಮಾನ ಬಂತು. ಅದಕ್ಕಾಗಿ ಹುಡುಕ್ತಾ ಅಲ್ಲಿಗೆ ಬಂದಳು. ಅವರು ನೋಡೋಳಿಗೆ ತುಂಬ ಆಶ್ಚರ್ಯ ಆಯಿತು. ಪ್ರತೀಕ್ಷೆ ಏನಾದರೂ ಹೇಳೋದಕ್ಕೆ ಪ್ರಯತ್ನಿಸೋ ಅಷ್ಟರಲ್ಲೇ ಕಿರಣ್ ನಿಖಿತಾ ಬಳಿ ಹೋಗಿ, ಬೇಬಿ ಏನಾಯ್ತು ಅಂತ ಹೇಳಿದ್ರೆ ನೀನು ನಂಬಲ್ಲ ಅಂತ ಅಳೋ ಮುಖ ಮಾಡ್ಕೊಂಡು ಹೇಳೋದಕ್ಕೆ ಶುರು ಮಾಡ್ದ. ಪ್ರತೀಕ್ಷಾ ಮಾತಾಡೋದಕ್ಕೂ ಅವನು ಅವಕಾಶ ನೀಡಲಿಲ್ಲ. ಅಲ್ಲಿ ನಡೆದಿದ್ದನ್ನು ತನಗೆ ಅನುಕೂಲವಾಗಂತೆ ಬದಲಾಯಿಸೋದಕ್ಕೆ ಪ್ರಯತ್ನಿಸ್ದ. ನಿಜದ ವಿಷಯ ಏನಂದರೆ, ಪ್ರತೀಕ್ಷಾ ನನ್ನ ನಂಬರ್ ಕೇಳಿದ್ಲು, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಂತ ಆಸೆ ಅಂತೆ. ಆದರೆ ನಾನು ಬೇಡ ಅಂದೆ. ನಿನಗೆ ನಾನು ದ್ರೋಹ ಮಾಡಲಾರೆ ಅಲ್ವಾ ಬೇಬಿ, ಅದಕ್ಕೆ ನನ್ನ ನಂಬರ್ ಕೊಡಲಿಲ್ಲ. ಅದರಿಂದ ಅವಳು ಕೋಪ ಬಂತು, ನನ್ನ ಮೇಲೆ ಜ್ಯೂಸ್ ಸುರಿದ್ಬಿಟ್ಲು ಅಂತ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ದ. ಕಿರಣ್ ತನ್ನ ಕಣ್ಣೆದುರು ಇಷ್ಟೊಂದು ನಾಚಿಕೆಯಿಲ್ಲದೆ ಸುಳ್ಳು ಹೇಳ್ತಿರೋದು ಕಂಡು ಪ್ರತೀಕ್ಷಾಳಿಗೆ ಮಾತೇ ಬರಲಿಲ್ಲ. ಅವನ ಕೆನ್ನೆಗೆ ಬಾರಿಸ್ಬೇಕೆಂಬ ಆಸೆನ ಕಷ್ಟಪಟ್ಟ ತೋಟಿಯಲ್ಲಿ ಇಟ್ಕೊಂಡ್ಳು. ಮನಸ್ಸಲ್ಲಿ ಅವನ್ನ ಬೈದ್ಕೊಳ್ತಿದ್ಲು. ನಿನಗೆ ಗೊತ್ತಾ ಬೇಬಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ಅದಕ್ಕೆ ಪ್ರತೀಕ್ಷಾ ಬೇಡ ಅಂದೆ. ನಿನಗೆ ಅನ್ಯಾಯ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ನಾಟಕ ಆಡ್ತಿದ್ದ. ಇವನಿಗೆ ಆಸ್ಕರ್ ಪ್ರಶಸ್ತಿ ಕೊಟ್ಟರು ಸಾಲದು ಅಂತ ಪ್ರತೀಕ್ಷಾ ಅಂದ್ಕೊಂಡ್ಳು. ಅಷ್ಟರಲ್ಲಿ ಪ್ರತೀಕ್ಷಾ ವಾಂತಿ ಬಂದಂತೆ ವಿಚಿತ್ರ ಶಬ್ದ ಮಾಡತೊಡಗಿದ್ಲು. ಅಯ್ಯೋ, ಆಕಸ್ಮಿಕವಾಗಿ ವಾಂತಿ ಬರ್ತಿದೆ, ನೀನು ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ, ನೀನು ಹೇಳಿದನ್ನು ಮುಂದುವರಿಸು ಅಂತ ಅಮಾಯಕಳಂತೆ ನಟಿಸಿದ್ಲು. ನಿಜಕ್ಕೂ ಅವಳಿಗೆ ವಾಕರಿ ಬರ್ತಿತ್ತು. ಕಿರಣ್ ವರ್ತನೆಗೆ ಅವಳು ಮೈ ಉರಿತಿತ್ತು. ಆದರೆ ಕೋಪನ ಕಂಟ್ರೋಲ್ ಮಾಡಿಕೊಂಡು ಇನ್ನು ಏನೆಲ್ಲ ನಾಟಕ ಆಡ್ತಾನೋ ಅಂತ ನೋಡ್ತಿದ್ಲು. ಪ್ರತೀಕ್ಷಾ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಕಿರಣ್ ಒಮ್ಮೆ ಬೆಚ್ಚಿಬಿದ್ದ. ಮರುಕ್ಷಣವೇ ಸಮಾಧಾನ ಮಾಡ್ಕೊಂಡು ಅಮಾಯಕನಂತೆ ಮುಖ ಮಾಡಿ, ನೀನು ನಾನು ಹೇಳಿದನ್ನು ನಂಬ್ತಿದ್ಯಾ ಅಲ್ವಾ ಬೇಬಿ ಅಂತ ಕೇಳ್ದ. ಅದಕ್ಕೆ ನಿಖಿತಾ ಅವನ ಎದೆ ಮೇಲೆ ಪ್ರೀತಿಯಿಂದ ಹೊಡೆದು, ನೀನು ಇಷ್ಟೊಂದು ಅಮಾಯಕರಾಗಿದ್ದರೆ ಹೇಗೆ ಕಿರಣ್, ಈ ಜಗತ್ತಿನಲ್ಲಿ ಹೇಗೆ ಬದುಕ್ತೀಯಾ ಅಂತ ನಗ್ತಾ ಕೇಳಿದ್ಲು. ಅದು ಕೇಳಿದ ತಕ್ಷಣ ಕಿರಣ್ ತುಂಬ ಹೆಮ್ಮೆ ಅನ್ನಿಸ್ತು. ತಾನು ಮಾಡಿದ ನಾಟಕ ಫಲಿಸ್ತಂತ ಅವನು ಭಾವಿಸ್ದ. ಇಂಥ ಹೆಂಗಸರನ್ನು ಸುಲಭವಾಗಿ ಮೋಸ ಮಾಡ್ಬೋದು ಅಂತ ಅವನಿಗೆ ಚೆನ್ನಾಗಿ ಅರ್ಥ ಆಯಿತು. ತನ್ನಂಥವನಿಗಾಗಿ ಗೆಳೆತನವನ್ನು ಬಿಡೋ ಹೆಂಗಸರು ಇರುವವರೆಗೆ ತನ್ನಂಥವ್ರಿಗೆ ಯಾವುದೇ ಅಡ್ಡಿ ಇರೋದಿಲ್ಲ ಅಂತ ಮೆರೀತಿದ್ದ. ಅಲ್ಲದೆ ನಿಖಿತಾಳಂತ ಮುಗ್ದಳು ಗರ್ಲ್ಫ್ರೆಂಡ್ ಆಗಿದ್ದರೆ ತಾನು ಹೇಳಿದೆಲ್ಲವೂ ನಡೆಯುತ್ತೆ ಅಂತ ಅಂದ್ಕೊಂಡ. ತಕ್ಷಣ ಅವನು ಒಪ್ಕೊಳ್ಳೋದು ಕೈಗಳನ್ನ ಚಾಚಿ ಅಷ್ಟರಲ್ಲೇ ಅವನ ಜನನಾಂಗದ ಭಾಗದಲ್ಲಿ ವಿಪರೀತ ನೋವಾಯಿತು. ನಿಖಿತಾ ತನ್ನ ಮಂಡಿಯಿಂದ ಅವನ ತೊಡೆಗಳ ಮಧ್ಯದಲ್ಲಿ ಬಲವಾಗಿ ಹೊಡೆದಿದ್ಲು. ಅಮ್ಮ ಅಂತ ಗಂಟಲು ಹರಿಯುವಂತೆ ಕಿರಣ್ ಅರ್ಚಿದ. ನೋವಿನಿಂದ ಒದ್ದಾಡ್ತಾ ತನ್ನ ಪ್ರೈವೇಟ್ ಪಾರ್ಟ್ ಹಿಡ್ಕೊಂಡು ನೆಲದ ಮೇಲೆ ಬಿದ್ದ. ಅವನ ಮುಖ ಎಲ್ಲ ಕೆಂಪಗಾಯಿತು. ಹೇಳಿದೆ ಅಲ್ವಾ, ಇಷ್ಟೊಂದು ಅಮಾಯಕರಾಗಿದ್ದರೆ ಹೇಗೆ ಅಂತ ನಗ್ತಾ ಕೇಳಿದ್ಲು ನಿಖಿತಾ. ಅಷ್ಟರಲ್ಲಿ ಅವಳ ಕಣ್ಣುಗಳಲ್ಲಿ ಕಿರಣ್ ಬಗ್ಗೆ ಅಸಹ್ಯ ಮೂಡ್ತು. ಪ್ರತೀಕ್ಷಾ ನಿನ್ನ ವಾಟ್ಸಪ್ ಫ್ರೆಂಡ್ ಆಗಿ ಆ್ಯಡ್ ಮಾಡ್ಕೊಳ್ಬೇಕಂತ ಕೇಳಿದಾಳೆ ಅಂದೆಯಲ್ಲ, ಅದಕ್ಕಿಂತ ಹೈದರಾಬಾದ್ನಲ್ಲಿ ಸಮುದ್ರ ಇದೆ ಅಂದರೆ ನಂಬ್ತೀನಿ ಅಷ್ಟೇ ಅಂತ ಗಂಭೀರವಾಗಿ ಹೇಳಿದ್ಲು. ಅಂದರೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನೀನು ಆ ಹುಡುಗಿ ನಂಬ್ತೀಯಾ? ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅಂದಿದೆ ಅಲ್ವಾ, ನಮ್ಮ ಮದುವೆ ಸ್ವರ್ಗದಲ್ಲಿ ಬರೆದಿದೆ ಅಂದಿದೆ ಅಲ್ವಾ, ನಿನ್ನ ಫ್ರೆಂಡ್ಗೋಸ್ಕರ ನನ್ನನ್ನು ಹೊಡಿತೀಯಾ, ನನ್ನ ಮನಸ್ಸನ್ನು ಚೂರು ಚೂರು ಮಾಡ್ತೀಯಾ ಅಂತ ಕೇಳ್ದ. ಅವನು ಇನ್ನೂ ಆಸೆ ಬಿಟ್ಟಿರಲಿಲ್ಲ. ನಿಖಿತಾ ಜೊತೆ ರಿಲೇಷನ್ ಬ್ರೇಕ್ ಮಾಡ್ಕೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನಿಖಿತಾ ಫ್ಯಾಮಿಲಿ ತುಂಬ ಶ್ರೀಮಂತವಾದದ್ದು. ಅಂಥ ಹುಡುಗಿ ಬರೆಯಲ್ಲಿ ಸಿಕ್ಕಿದ್ದಾಳೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವಳನ್ನ ಬಿಡಬಾರ್ದು ಅಂದ್ಕೊಂಡ. ಜೊತೆಗೆ ಹಣದ ಜೊತೆ ಅಂದ ಯೌವನ ಕೂಡ ಇದೆ. ಅವಳ ಜೊತೆ ಇನ್ನೂ ಮನಗಿಲ್ಲ, ಅವಳನ್ನ ಸಂಪೂರ್ಣವಾಗಿ ಗೆದ್ದಿಲ್ಲ. ಆದ್ದರಿಂದ ಈಗಲೇ ಬ್ರೇಕಪ್ ಮಾಡ್ಕೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ. ಆದರೆ ನಿಖಿತಾ ಮಾತ್ರ ಅವನನ್ನು ಕ್ರಿಮಿಯಂತೆ ನೋಡ್ತಾ ಇದ್ಲು. ನಮ್ಮ ಫ್ರೆಂಡ್ಶಿಪ್ ಮುರಿಬೇಕೆಂಬ ಆಲೋಚನೆ ನಿನಗೆ ಹೇಗೆ ಬಂತು? ನಾವಿಬ್ಬರು 7 ವರ್ಷದಿಂದ ಫ್ರೆಂಡ್ಸ್. ನಿನ್ನ ಜೊತೆ ಪರಿಚಯವಾಗಿ 1 ತಿಂಗಳು ಕೂಡ ಆಗಿಲ್ಲ. ನಿನ್ನಂಥವನಿಗೋಸ್ಕರ ನಾನು ಫ್ರೆಂಡ್ಶಿಪ್ ಬಿಡ್ತೀನಿ ಅಂದ್ಕೊಬಿಟ್ಟ ಹೇಗೆ ಅಂತ ಕೈ ಕಟ್ಟಿ ಗಂಭೀರವಾಗಿ ಕೇಳಿದ್ಲು. ಇಂದು ನಡೆದ ಗಲಾಟೆಯಿಂದ ಅಲ್ಲಿ ತಿನ್ನಬೇಕೆಂಬ ಆಸೆ ಕೂಡ ಅವಳಲ್ಲಿ ಸತ್ತಿತ್ತು. ನಂತರ ಪ್ರತೀಕ್ಷಾ ಸುತ್ತ ಕೈ ಹಾಕಿ, ನಾವಿಲ್ಲಿಂದ ಹೋಗೋಣ, ಬೇರೆ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗೋಣ, ಈ ಕಸದ ವ್ಯಕ್ತಿಯಿಂದ ಈ ಜಾಗ ಎಲ್ಲ ಹೊಲಸಾಗ್ಬಿಟ್ಟಿದೆ ಅಂತ ಕಿರಣನ್ನು ಅಸಹ್ಯವಾಗಿ ನೋಡ್ತಾ ಹೇಳಿದ್ಲು. ಅವರಿಬ್ಬರಲ್ಲಿಂದ ಹೊರಟೋಗ್ತಿದ್ರೆ ಕಿರಣ್ ಮುಖದಲ್ಲಿ ರಕ್ತದ ಚುಕ್ಕಿ ಕೂಡ ಇರಲಿಲ್ಲ. ಅವರಿಬ್ಬರನ್ನ ತಿಂದು ಬಿಡುವಂತ ಕೋಪದಿಂದ ನೋಡ್ತಿದ್ದ. ಇದು ಇಲ್ಲಿಗೆ ಮುಗಿಲಿಲ್ಲ, ಯಾವುದೋ ಒಂದಿನ ನಿನ್ನ ತಕ್ಕ ಪಾಠ ಕಲಿಸ್ತೀನಿ ಪ್ರತೀಕ್ಷಾ ಅಂತ ಮನಸ್ಸಿನಲ್ಲಿ ನಿರ್ಧರಿಸಿದ. ಅದೇ ದಿನ ನಿಖಿತಾ ಪ್ರತೀಕ್ಷಾಳನ್ನು ಕರ್ಕೊಂಡು ಒಂದು ದುಬಾರಿ ರೆಸ್ಟೋರೆಂಟ್ಗೆ ಹೋದ್ಲು. ಅದು ಸಿಟಿಯಲ್ಲಿ ಹೆಸರುವಾಸಿಯಾದ ರೆಸ್ಟೋರೆಂಟ್. ಅಲ್ಲಿಗೆ ಹೋದ ನಂತರ ಕೆಲವು ಐಟಮ್ಸ್ ಆರ್ಡರ್ ಮಾಡಿದ್ಲು. ಈಗ ನಿಜ ಹೇಳಬೇಕು ನಿಕ್ಕಿ, ಆ ದರಿದ್ರ ಯಾರೊಂದಿಗೂ ತುಂಬ ಕೀಳಾಗಿ ಮಾತಾಡ್ತಿದ್ದ. ಕುಡಿಯೋ ಡ್ರಿಂಕ್ನಲ್ಲಿ
ಮದ್ದು ಬೆರೆಸಿ ಅಂತ ಇನ್ನೇನು ಹೇಳೋದಕ್ಕೆ ಪ್ರತೀಕ್ಷಾ ಪ್ರಯತ್ನಿಸಿದ್ಲು. ಅದರಷ್ಟರಲ್ಲಿ ನಿಖಿತ ಏನು ಹೇಳಬೇಡ ಅಂತ ಕೈ ಸನ್ನೆ ಮಾಡಿದ್ಲು. ನೀನು ವಿವರಿಸಿ ಹೇಳಬೇಕಿಲ್ಲ, ಅವನೇನೋ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಂಥ ದರಿದ್ರವನ್ನು ನಾನು ಬೇಗ ಕಂಡು ಹಿಡಿಲಿಲ್ಲ. ನೀನು ಇಲ್ದಿದ್ರೆ ನಾನು ಆ ಕಳ್ಳನಿಗೆ ಬಿದ್ದುಬಿಡ್ತಿದ್ದೆ. ಮೊದಲೇ ಅವನಿಗೆ ದೂರವಾದದ್ದು ನನ್ನ ಅದೃಷ್ಟ ಅಂದ್ಲು. ನಂತರ ಅವರಿಬ್ಬರು ಭೋಜನವನ್ನು ಮುಂದುವರೆಸಿದ್ರು. ಅವರಿಬ್ಬರ ಮಧ್ಯೆ ಬಹಳ ಹೊತ್ತು ಮೌನವೇ ಇತ್ತು. ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತ ಮೌನ ಮುರಿದು ಕೇಳಿದ್ಲು ನಿಖಿತ. ಆಕೆ ಏನು ಕೇಳ್ತಾಳಂತ ಪ್ರತೀಕ್ಷಾಗೆ ಚೆನ್ನಾಗಿ ಗೊತ್ತು. ತಾನು ಕುಡಿದಿದ್ದ ಸೂಪ್ ಕಡೆ ಗಂಭೀರವಾಗಿ ನೋಡ್ತಾ ಆಲೋಚನೆಯಲ್ಲಿ ಮುಳುಗಿದ್ಲು. ನಾನು ರಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿರಾಟ್ ಜೊತೆ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಅಂದ್ಲು. ನಿಜವಾಗಿ ಈ ನಿರ್ಧಾರ ನೀನೇ ತಗೊಂಡ್ಯಾ? ಹಾಗಾದರೆ ಫ್ಯೂಚರ್ ಬಗ್ಗೆ ಏನು ಯೋಚಿಸ್ತಿದ್ಯಾ ಅಂತ ಆತಂಕದಿಂದ ಕೇಳಿದ್ಲು ನಿಖಿತ. ಪ್ರತೀಕ್ಷಾ ಭವಿಷ್ಯ ಏನಾಗುತ್ತೋ ಅಂತ ಅವಳಿಗೆ ಭಯ. ನಾನು ನಿರ್ಧರಿಸ್ತೀನಿ ನಿಕ್ಕಿ. ಅವನನ್ನು ಬಿಟ್ಟು ಹೋಗೋದು ಒಳ್ಳೆ ನಿರ್ಧಾರ. ಯಾವುದಾದ್ರೂ ಫ್ರೀಲಾನ್ಸ್ ಕೆಲಸ ಮಾಡ್ಕೊಂಡು ನನ್ನ ಕಾಲ ಮೇಲೆ ನಾನು ಬದುಕಬಲ್ಲೆ ಅನಿಸುತ್ತೆ ಅಂತ ಎಲ್ಲೋ ನೋಡಿ ಹೇಳಿದ್ಲು. ಒಂದು ಕಾಲದಲ್ಲಿ ನನಗೆ ಎಷ್ಟೋ ಪ್ರೀತಿಸಿದ ವಿರಾಟ್ಗೆ ಈಗ ನಾನು ಕೇವಲ ಅವನೊಬ್ಬಳಿಗೆ ಬಳಸೋ ವಸ್ತುವಾಗಿ ಮಾತ್ರ ಉಳಿದಿದ್ದೀನಿ ಅಂತ ಅವಳು ಬಾಧೆ ಪಡ್ತಿದ್ಲು. ಆಕೆ ಬಾಧೆ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ಅದನ್ನು ನಿಖಿತಾಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಮುಖ್ಯವಾಗಿ ವಿರಾಟ್ನಂಥವನಿಗೆ ಕೇವಲ ಶಾರೀರಿಕ ಅಗತ್ಯಗಳನ್ನ ತಿಳಿಸ್ಕೊಳ್ಳೋ ಹುಡುಗಿಯಾಗಿ ಉಳಿಯೋದು ಪ್ರತೀಕ್ಷಾಗೆ ಇಷ್ಟ ಇರಲಿಲ್ಲ. ತನ್ನ ಮದುವೆಗೆ ಬೆಲೆ ಇಲ್ಲ ಜಾಗದಲ್ಲಿ ಇರೋದು ಸರಿಯಿಲ್ಲ ಅಂತ ಅವಳು ಭಾವಿಸಿದ್ಲು. ತನ್ನ ಪತಿ ವಿರಾಟ್ ಮನಸ್ಸಿನಲ್ಲಿ ಈಗ ತನಗೆ ಜಾಗ ಇಲ್ಲ, ಹಾಗಾಗಿ ಪಕ್ಕಕ್ಕೆ ಸರಿಯೋದೇ ಲೇಸು ಅಂತ ನಿರ್ಧರಿಸಿದ್ಲು. ಆಕೆ ತೆಗೆದುಕೊಂಡ ನಿರ್ಧಾರಕ್ಕೆ ಒಂದು ಕಡೆ ಆತಂಕ ಆದರೂ ಮತ್ತೊಂದು ಕಡೆ ನಿಖಿತ ಸಂತೋಷಪಟ್ಲು. ವಿರಾಟ್ ಹೇಗಿದ್ದಾನೋ ನಿಖಿತಾ ಗೊತ್ತಿತ್ತು. ಈ ಸಂಬಂಧ ಇನ್ನೂ ಹೆಚ್ಚಿಗೆ ಮುಂದುವರೆದರೆ ಪ್ರತೀಕ್ಷಾ ಇನ್ನಷ್ಟು ನೋವು ಅನುಭವಿಸ್ತಾಳೆ ಅಂತ ಆಕೆ ಭಾವಿಸಿದ್ಲು. ಹಾಗಾಗಿ ಆದಷ್ಟು ಬೇಗ ವಿರಾಟ್ಗೆ ದೂರ ಆಗೋದೇ ಪ್ರತೀಕ್ಷಾ ಒಳ್ಳೆಯದು ಅಂತ ಅರ್ಥ ಮಾಡಿಕೊಂಡ್ಳು. ಈ ಕೆಲಸ ನೀನು ಮೊದಲೇ ಮಾಡಿರಬೇಕಿತ್ತು. ಅವನ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ ನೀನು ಅವನ್ನ ನಿನ್ನ ಪತಿ ಅಂತ ನಂಬಿ ಎಲ್ಲವನ್ನ ಅರ್ಪಿಸ್ಕೊಂಡೆ. ನಿನ್ನಂಥ ಹುಡುಗಿ ವಿರಾಟ್ನಂತವನಿಗೆ ಸಿಕ್ಕಿದ್ದೆ ಹೆಚ್ಚು. ನಿಜಕ್ಕೂ ನಿಂಗೇನು ಅಂದ ಕಡಿಮೆ, ಜಾಣ್ಮೆ ಕಡಿಮೆನಾ? ಯಾಕೆ ನೀನು ತಗ್ಗಿಸ್ಕೊಂಡು ಅವನಿಗೆ ಬಿದ್ದಿರ್ತೀಯಾ? ನೀನು ಅವ್ನಿಗೆ ದೂರ ಆದಾಗಲೆಲ್ಲ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಧೈರ್ಯ ತುಂಬಿದ್ಲು. ಹಿಂದೆ ಪ್ರತೀಕ್ಷಾ ವಿರಾಟ್ನನ್ನು ಹುಚ್ಚಿನಂತೆ ಪ್ರೀತಿಸಿದ್ಲು. ಅಂದು ನಿಖಿತ ಅವಳಿಗೆ ಈ ಪ್ರೀತಿ ಸರಿಯಲ್ಲ ಅಂತ ಹೇಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಮನಸ್ಸು ನೋಯಿಸೋದು ಇಷ್ಟ ಇಲ್ಲದೆ ಅವಳಿಗೆ ಹೇಳಿರಲಿಲ್ಲ ಅಷ್ಟೇ. ಈಗ ಪ್ರತೀಕ್ಷಾ ಕಣ್ ತೆರೆದಿದ್ದಾಳೆ. ಹಾಗಾಗಿ ಇದೇ ಸರಿಯಾದ ಸಮಯ ಅಂತ ಆಕೆ ಭಾವಿಸಿದ್ಲು. ವಿರಾಟ್ನಿಂದ ಪ್ರತೀಕ್ಷಾ ದೂರ ಆಗ್ತಿರೋದು ನಿಖಿತಾಗೆ ತುಂಬ ಸಂತೋಷ ತಗೊಬಂತು. ಹೌದು, ನೀನು ಲೇಟೆಸ್ಟ್ ನ್ಯೂಸ್ ಕೇಳಿದ್ಯಾ ಅಂತ ಹೊಳೆಯೋ ಕಣ್ಣುಗಳನ್ನು ಕೇಳಿದ್ಲು ನಿಖಿತ. ಏನು? ಧ್ರುವ ಸಿಟಿಗೆ ಬಂದಿದ್ದಾನಂತೆ. ನಿನಗೆ ಧ್ರುವ ಸರಿಯಾದ ಜೋಡಿ ಅಂತ ಕಾಲೇಜಿನಲ್ಲಿ ಎಲ್ಲರೂ ಹೇಳ್ತಿದ್ದು ನೆನಪಿದೆಯಾ ಅಂತ ಉತ್ಸಾಹದಿಂದ ಕೇಳಿದ್ಲು. ಸೂಪ್ ಕುಡಿತಿದ್ದು ಪ್ರತೀಕ್ಷಾ ಒಮ್ಮೆಗೆ ಮುಖ ತಿರುಗಿಸಿದ್ಲು. ಧ್ರುವ ಬಂದಿದ್ದಾರಾ ಅಂತ ಆಶ್ಚರ್ಯದಿಂದ. ನೀನು ಯಾವ ಜಮಾನದಲ್ಲಿ ಬದುಕ್ತಿದೀಯ? ನಿಜಕ್ಕೂ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಲ್ವಾ? ಟ್ವಿಟರ್ ನೋಡಲ್ವಾ? ಧ್ರುವ ಬಗ್ಗೆ ಒಮ್ಮೆ ಹುಡುಕು. ಸಿಟಿಯಲ್ಲಿ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಸರ್ಕಲ್ನಲ್ಲಿ ಅವನ ಬಗ್ಗೆ ಗೊತ್ತಿಲ್ಲದವ್ರು ಯಾರೂ ಇಲ್ಲ. ಈಗ ಎಲ್ಲರೂ ಅವನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಉತ್ಸಾಹದಿಂದ ಹೇಳ್ತಿದ್ಲು ನಿಖಿತ. ಈ ವಿಚಾರಗಳೇನು ತಿಳಿದು ಪ್ರತೀಕ್ಷಾ ಅವಳ ಮಾತು ಕೇಳ್ತಾ ಕೂತ್ಲು. ಇಷ್ಟರವರೆಗೂ ವಿರಾಟ್ ಬಿಟ್ಟು ಬೇರೆ ಯಾರನ್ನು ಅವಳು ಗಮನಿಸ್ತಿಲ್ಲ. ತನ್ನ ಕಾಲೇಜ್ ಫ್ರೆಂಡ್ಸ್ ಬಗ್ಗೆ ಕೂಡ ಅವಳು ಯೋಚಿಸಲಿಲ್ಲ. ಒಬ್ಬ ನಿಖಿತಾ ಬಿಟ್ಟು ಅವಳು ಬೇರೆ ಯಾರೊಂದಿಗೂ ರಿಲೇಷನ್ಶಿಪ್ ಇಟ್ಕೊಂಡಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ನೀನು ಧ್ರುವನೇ ಮದುವೆ ಆಗ್ತೀನೋ ಅಂತ ಅಂದ್ಕೊಂಡಿದ್ದೆ. ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್. ನಿಮ್ಮಿಬ್ಬರ ಜೋಡಿ ಅದ್ಭುತ. ನಿಮ್ಮಿಬ್ಬರಿಗೂ ಕೂಡ 2 ವರ್ಷ ಗ್ಯಾಪ್ ಇದೆ ಅಲ್ವಾ? ಒಂದು ಕಾಲದಲ್ಲಿ ಧ್ರುವನ್ ನೋಡಿ ನಾನು ಲವ್ನಲ್ಲಿ ಬಿದ್ದುಬಿಟ್ಟಿದ್ದೆ. ಆದರೆ ಅವ್ನು ನಿನ್ನಂಥ ಅಂಥದ ಹುಡುಗಿಗೆ ಸರಿಯಾದ ಜೋಡಿ ಅಂತ ತಿಳಿದ ನಂತರ ಅವನ ಮೇಲಿನ ಆಸೆ ಬಿಟ್ಬಿಟ್ಟೆ ಅಂತ ಹೇಳ್ತಾ ಹೋದ್ಲು ನಿಖಿತ. ಅಬ್ಬ ಇರಲಿ ಬಿಡು, ಧ್ರುವ ಎಲ್ಲರೊಂದಿಗೂ ಫ್ರೆಂಡಿಯಾಗಿರ್ತಿದ್ದ. ಅವನು ನನ್ನನ್ನು ಸ್ಪೆಷಲಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ಲು ಪ್ರತೀಕ್ಷಾ. ಅವಳಾಗಿ ಯೋಚಿಸೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಧ್ರುವ ಅವಳಿಗಿಂತ 2 ವರ್ಷ ಸೀನಿಯರ್. ಅದಕ್ಕೆ ಜೊತೆಗೆ ಅವಳು ಕಾಲೇಜ್ ಲೀಡರ್ ಕೂಡ. ಕಾಲೇಜ್ನಲ್ಲಿ ಹೊಸದಾಗಿ ಸೇರಿದಾಗ ಅವಳು ಯೋಗಕ್ಷೇಮ ನೋಡೋದು ಅವನ ಜವಾಬ್ದಾರಿ. ಹಾಗಾಗಿ ಧ್ರುವ ತನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದ ಅಂತ ಪ್ರತೀಕ್ಷಾ ಅಂದ್ಕೊಂಡ್ಳು. ಆದರೆ ನಿಖಿತಾ ಮಾತ್ರ ಧ್ರುವ ಪ್ರತೀಕ್ಷಾನ ಪ್ರೀತಿಸಿದ್ದಾನೆ ಅಂತ ಗ್ರಹಿಸಿದ್ಲು. ಅದಕ್ಕಾಗಿ ಅವನ ಜೊತೆ ರಿಲೇಷನ್ ಇಟ್ಕೊಳ್ಳುವಂತೆ ಪ್ರತೀಕ್ಷಾಳನ್ನು ಪ್ರೋತ್ಸಾಹಿಸಿದ್ಲು. ಆದರೆ ಧ್ರುವನ್ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ತಿಳಿದು ಅವಳು ತಲೆಯನ್ನು ಬಾಗಿಸ್ಕೊಂಡ್ಬಿಟ್ಟಿದ್ಲು. ಅರೆ ಹೋ ಹುಚ್ಚಿ, ಧ್ರುವನಂತೂ ನಿಂಗೋಸ್ಕರ ಪ್ರಾಣ ಕೊಡ್ತಾನೆ. ಈಗ ನೀನು ಓಕೆ ಅಂದೆ ಅಂದರೆ ನೀನು ಒಡಲಲ್ಲಿ ಬಿದ್ದುಬಿಡ್ತಾನೆ ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ಲು. ಅವನ ವಿಷಯ ಬಿಡು. ಆದರೆ ಜಗದೀಶ್ ಕೂಡ ಸಿಟಿಯಲ್ಲಿ ತುಂಬ ಪಾಪ್ಯುಲರ್ ಆಗ್ತಿದ್ದಾರಂತಲ್ವಾ? ಅವನ ಬಗ್ಗೆ ನಿಂಗೆ ಗೊತ್ತಿಲ್ವಾ ಅಂತ ಕೇಳದೆ ಇರೋದಕ್ಕಾಗಲಿಲ್ಲ ಪ್ರತೀಕ್ಷಾಗೆ. ಜಗದೀಶ್ ಜೊತೆ ನಿಖಿತಾಗ ಒಂದು ಕಾಲದಲ್ಲಿ ಎಂಗೇಜ್ಮೆಂಟ್ ಆಗಿತ್ತು. ಆದರೆ ಜಗದೀಶ್ ಫ್ಯಾಮಿಲಿಯಲ್ಲಿ ಏನೋ ನಡೀತು ಅಂತ ನಿಕ್ಕಿ ಅವರ ಅಪ್ಪ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರು. ಜಗದೀಶ್ ವಿರಾಟ್ಗೆ ತುಂಬ ಕ್ಲೋಸ್ ಆದ. ವಿದೇಶದಿಂದ ಜಗದೀಶ್ ಸಿಟಿಗೆ ಬಂದ ನಂತರ ವಿರಾಟ್ ಜೊತೆ ವ್ಯಾಪಾರಗಳನ್ನ ಕೂಡ ಶುರು ಮಾಡ್ದ. ಜಗದೀಶ್ ಹೆಸರು ಕೇಳಿದ ತಕ್ಷಣ ನಿಖಿತಾ ಮುಖದ ಬಣ್ಣ ಬದಲಾಗೋಯಿತು. ಹೌದು, ಕೇಳಿದ್ದೆ. ಅದು ಅರ್ಥ ಮಾಡ್ಕೊಂಡು ಪ್ರತೀಕ್ಷಾ,
ಗತದಲ್ಲಿ ನಡೆದು ಹೋದ ವಿಷಯದ ಬಗ್ಗೆ ಯೋಚಿಸ್ಬೇಡ. ನಿಜಕ್ಕೂ ನಿಮ್ಮಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಇಲ್ಲ. ನಿನ್ನ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಮತ್ತೊಂದು ಕಡೆ ಜಗದೀಶ್ ಯಾರನ್ನೋ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾನಂತೆ ಅಂತ ತನಗೆ ತಿಳಿದಿದ್ದನ್ನೆಲ್ಲ ಹೇಳಿದ್ಲು. ಜಗದೀಶ್ನ ಮರೆಯೋದಕ್ಕೆ ಮಾತ್ರ ನಿಖಿತಾ ಬಾಯ್ ಫ್ರೆಂಡ್ಸನ್ನು ಬದಲಾಯಿಸ್ತಾ ಹೊಸ ರಿಲೇಷನ್ಶಿಪ್ಗಳನ್ನ ಮಾಡ್ಕೊಳ್ತಿದ್ದಾಳೆ ಅಂತ ಪ್ರತೀಕ್ಷಾಗೆ ಚೆನ್ನಾಗಿ ಗೊತ್ತು. ಆದರೆ ನಿಖಿತಾಳಂತ ಒಳ್ಳೆ ಹುಡುಗಿಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕಂತ ಮನಸ್ಫೂರ್ತಿಯಾಗಿ ಹಾರೈಸ್ತಿದ್ಲು ಪ್ರತೀಕ್ಷಾ. ಅವಳ ಜೀವನ ಹೀಗೆ ಮುಗಿಬಾರ್ದು ಅಂತ ಆಕೆ ಭಾವಿಸಿದ್ಲು. ಅಬ್ಬಾ, ಹಿಂದೆ ನಡೆದು ಹೋದ ವಿಷಯಗಳನ್ನ ಮರೆತು ಬಿಡು, ಅವೆಲ್ಲ ನೆನಪಿಸಿ ನನ್ನ ಮನಸ್ಸು ಹಾಳು ಮಾಡಬೇಡ ಅಂತ ಟಾಪಿಕನ್ನು ಅಲ್ಲಿ ಕಟ್ ಮಾಡಿದ್ಲು ನಿಖಿತಾ. ಅಂತೂ ಅವರಿಬ್ಬರು ಇನ್ನು ಕೆಲವು ವಿಷಯಗಳನ್ನ ಮಾತಾಡಿಕೊಂಡ್ರು. ಡಿನ್ನರ್ ಮುಗಿದ ನಂತರ ಹೋಟೆಲ್ನಿಂದ ಹೊರಬಂದು ಕಾರಿನ ಬಳಿ ಹೋದ್ಲು. ನಿಖಿತಾ ತನ್ನ ಕಾರನ್ನು ಪಾರ್ಕ್ ಮಾಡಿದ ಪ್ಲೇಸ್ಗೆ ಹೋದ್ಲು. ಅವರಿಬ್ಬರು ಕಾರುಗಳು ಬೇರೆ ಬೇರೆ ಪಾರ್ಕಿಂಗ್ ಸ್ಲಾಟ್ನಲ್ಲಿ ಇರೋದ್ರಿಂದ ಪ್ರತೀಕ್ಷಾ ಮಾತ್ರ ಅಲ್ಲಿ ಒಂಟಿಯಾಗಿದ್ಲು. ಹೇ ಪ್ರತೀಕ್ಷಾ, ನೀನು ಇಲ್ಲಿ ಇರ್ತೀಯಾ ಅಂತ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಚೆನ್ನಾಗಿ ಪರಿಚಯ ಇದ್ದ ಧ್ವನಿ ಕೇಳಿದ್ರಿಂದ ಒಮ್ಮೆಗೆ ಹಿಂದಕ್ಕೆ ತಿರುಗಿ ನೋಡಿದ್ಲು. ಅವಳೆದುರು ನಿಂತಿದ್ದವಳು ಯಾರೂ ಅಲ್ಲ, ಆಫೀಸ್ನಲ್ಲಿ ಅವಳ ಜೊತೆ ಗಲಾಟೆ ಮಾಡಿದಂಥ ಆರತಿ. ಪ್ರತೀಕ್ಷಾಳನ್ನ ಕೋಪದಿಂದ ನೋಡ್ತಾ, ವಿರಾಟ್ ಕಂಪ್ನಿಯಿಂದ ಆರತಿಯನ್ನು ಬಲವಂತವಾಗಿ ಹೊರಗಟ್ಟಿದ್ರು ಎಂಬ ವಿಷಯ ಫ್ಯಾಷನ್ ಪ್ರಪಂಚದಲ್ಲಿರೋ ಎಲ್ರಿಗೂ ವೇಗವಾಗಿ ತಿಳಿದು ಹೋಯಿತು. ಅವಳೊಂದು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ತಮಗೂ ಸಮಸ್ಯೆ ಬರ್ಬೋದು ಅಂತ ಇನ್ವೆಸ್ಟರ್ಸ್ ಎಲ್ಲರೂ ಹಿಂದಕ್ಕೆ ಸರಿದ್ಬಿಟ್ರು. ಹೂಡಿಕೆಗಳನ್ನೆಲ್ಲ ವಾಪಸ್ ತಗೊಂಡ್ಬಿಟ್ರು. ಕೆಲವೇ ಗಂಟೆಗಳಲ್ಲಿ ಆರತಿ ಕೋಟಿಗಟ್ಟಲೆ ನಷ್ಟ ಆಯಿತು. ಇದಕ್ಕೆಲ್ಲ ಕಾರಣ ಪ್ರತೀಕ್ಷಾ ಅಂತ ಭಾವಿಸ್ತಿರೋ ಆರತಿ ಅವಳನ್ನ ದ್ವೇಷಿಸ್ತಿದ್ಲು. ಈ ಕಾವ್ಯ ಕೂಡ ಸಿಟಿಗೆ ಬಂದಿದ್ದಾಳೆ ಎಂಬ ಕಾರಣಕ್ಕೆ ಆರತಿ ಇನ್ನಷ್ಟು ಸಂತೋಷಿಸಿದ್ಲು. ಯಾಕಂದರೆ ಈ ಪ್ರಪಂಚದಲ್ಲಿ ವಿರಾಟ್ ಮನಸ್ಫೂರ್ತಿಯಾಗಿ ಪ್ರೀತಿಸೋರು ಯಾರಾದರೂ ಇದ್ದರೆ ಅಂದರೆ ಅದು ಕೇವಲ ಕಾವ್ಯ ಮಾತ್ರ. ಖಚಿತವಾಗಿ ಪ್ರತೀಕ್ಷಾಳನಿಗೆ ಇವನು ಬ್ರೇಕಪ್ ಮಾಡ್ತಾನೆ ಅಂತ ಸಂಭ್ರಮಿಸ್ತಿದ್ಲು. ಏನಾಯಿತು, ಇಲ್ಲಿ ಒಂಟಿಯಾಗಿದೆಯಾ? ನಿನ್ನ ವಿರಾಟ್ ಎಲ್ಲಿದ್ದಾನೆ? ಈ ಸಿಟಿಯಲ್ಲಿ ಎಷ್ಟೋ ಮಂದಿ ಗಂಡಸರಿದ್ದಾರಲ್ವಾ, ಯಾರನ್ನೋ ಒಬ್ಬರನ್ನ ಬಲೆಗೆ ಹಾಕೊಳ್ಳೋಕೆ ಟ್ರೈ ಮಾಡ್ಬೋದಲ್ವಾ ಅಂತ ಉದ್ದೇಶಪೂರ್ವಕವಾಗಿ ಪ್ರಚೋದಿಸೋಕೆ ಟ್ರೈ ಮಾಡಿದ್ಲು. ನೀನು ನಾಚಿಕೆ ಇಲ್ಲದೆ ಪಬ್ಲಿಕ್ನಲ್ಲಿ ತಿರುಗ್ತಿದ್ಯಾ? ಅಷ್ಟರಲ್ಲಿ ನಿಂಗೆ ನಡೆದ ಅವಮಾನ ಮರೆತುಬಿಟ್ಯಾ ಅಂತ ಪ್ರತೀಕ್ಷಾ ಕೂಡ ಕಡಿಮೆ ಇಲ್ಲ ಅನ್ನುವಂತೆ ಬದಲಿ ಆನ್ಸರ್ ನೀಡಿದ್ಲು. ಆಕೆ ಪ್ರತಿಕ್ರಿಯಿಸೋದಕ್ಕೆ ಆರತಿಗೆ ಮೈ ಉರಿತು. ತನ್ನ ಗಾಯದ ಮೇಲೆ ಪ್ರತೀಕ್ಷಾ ಖಾರ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅವಳಿಗೆ ಅರ್ಥ ಆಯಿತು. ತನಗೆ ಫೈನಾನ್ಷಿಯಲ್ ಆಗಿ ನಷ್ಟ ಆಗೋದಲ್ಲದೆ ವಿರಾಟ್ ಕಂಪನಿಯಿಂದ ತನ್ನನ್ನು ತೆಗೆಯೋದಕ್ಕೆ ಪ್ರತೀಕ್ಷಾ ಕಾರಣ ಎಂಬ ವಿಷಯ ಆರತಿಗೆ ಮೈ ಉರಿಯುವಂತೆ ಮಾಡ್ತು. ಅವಳನ್ನ ಸಾಯಿಸುವಂತ ನೋಡ್ತಾ, ನಿನ್ನ ಬಿಡೋದಿಲ್ಲ ಅಂತ ಕೋಪದಿಂದ ಅರ್ಚಿದ್ಲು ಆರತಿ. ನಿಲ್ಲು ಆರತಿ ಅಂತ ಯಾರೋ ಧ್ವನಿ ಕೇಳಿಸಿದ್ರಿಂದ ಪ್ರತೀಕ್ಷಾ ಕೂಡ ಹಿಂದಕ್ಕೆ ತಿರುಗಿ ನೋಡಿದ್ಲು. ಒಂದು ಚಕ್ರದ ಕುರ್ಚಿ ಮೇಲೆ ಒಬ್ಬ ಹುಡುಗಿ ಅಲ್ಲಿಗೆ ಬಂದ್ಲು. ಅವಳು ಕಾವ್ಯ ಎಂಬ ವಿಷಯ ಗ್ರಹಿಸಿದ್ಲು. ಇಷ್ಟು ಅಂತವಾಗಿ ಪ್ರಶಾಂತವಾಗಿ ನಗ್ತಿರೋ ಕಾವ್ಯ ನೋಡ್ತಿದ್ರೆ ಆಕೆ ತುಂಬ ಶ್ರೀಮಂತ ಹುಡುಗಿ ಅಂತ ಅನಿಸುತ್ತೆ. ಪ್ರಸ್ತುತ ಅನಾರೋಗ್ಯ ಕಾರಣದಿಂದ ಅವಳು ಕೇವಲ ವೀಲ್ ಚೇರ್ಗೆ ಸೀಮಿತಲಾಗಿದ್ದಾಳೆ. ರಕ್ತ ಗಡ್ಡೆ ಕಟ್ಟೋ ಸಮಸ್ಯೆ ಇರೋ ಕಾವ್ಯ ವಿದೇಶಕ್ಕೆ ಹೋಗಿಯೂ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಳೆ. ಕೂತು ತಿಂದರೆ ತೀರ್ದಷ್ಟು ಹಣ ಇರೋದ್ರಿಂದ ಆಕೆ ಪ್ರಪಂಚದಲ್ಲಿರೋ ಬೆಸ್ಟ್ ಡಾಕ್ಟರ್ಸ್ ಎಲ್ರಿಗೂ ತನ್ನ ಸಮಸ್ಯೆ ಹೇಳ್ಕೊಂಡಿದ್ದಾಳೆ. ಆದರೂ ಇಷ್ಟರವರೆಗೂ ಅವಳಿಗೆ ಸರಿಯಾದ ವೈದ್ಯ ಸಿಗಲಿಲ್ಲ. ಅಲ್ಲಿ ಕಾವ್ಯ ಬರೋದಕ್ಕೆ ಆರತಿ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡ್ಳು. ನಿಮ್ಮಿಬ್ಬರನ್ನು ಒಂದೇ ಜಾಗದಲ್ಲಿ ಭೇಟಿ ಆಗೋದು ತುಂಬ ಸಂತೋಷ ಆಗಿದೆ. ಕಾವ್ಯ ವಿರಾಟ್ ಅಸಿಸ್ಟೆಂಟ್ ಪ್ರತೀಕ್ಷಾ ಈಕೆನೆ. ನೀನು ವಿದೇಶಕ್ಕೆ ಹೋದಾಗ ವಿರಾಟ್ನನ್ನು ಜಾಗ್ರತೆಯಾಗಿ ನೋಡಿಕೊಂಡ್ಳು ಇವಳು ಅಂತ ವ್ಯಂಗ್ಯವಾಗಿ ಹೇಳಿದ್ಲು. ಅವಳ ಮಾತಿನಲ್ಲಿರೋ ಭಾವನೆಯನ್ನು ಪ್ರತೀಕ್ಷಾ ಚೆನ್ನಾಗಿ ಅರ್ಥ ಮಾಡಿಕೊಂಡ್ಳು. ಅಲ್ಲಿರೋ ಯಾರಿಗಾದರೂ ಸರಿ ಆಕೆ ಏನು ಹೇಳೋದಕ್ಕೆ ಬಯಸ್ತಿದ್ದಾಳೋ ಅದು ಅರ್ಥ ಆಗ್ಬಿಡುತ್ತೆ. ತನ್ನ ಎದುರು ನಿಂತಿದ್ದವಳು ಪ್ರತೀಕ್ಷಾ ಅಂತ ತಿಳಿದಾಗ ಕಾವ್ಯ ಮುಖದ ಬಣ್ಣ ಬದಲಾಯಿತು. ಅವಳೆದುರಿರೋ ಪ್ರತೀಕ್ಷಾ ಅಂತ ತಿಳಿದ್ಲೆ ಕಾವ್ಯ ಅಂತೂ ಅವಳನ್ನೇ ನೋಡ್ತಿದ್ಲು. ಅವಳ ಆರತಿಯನ್ನು ಮಾತ್ರ ನೋಡ್ತಾ, ರೆಸ್ಟೋರೆಂಟ್ನಲ್ಲಿ ನಾನು ಬ್ಯಾಗ್ ಮರೆತುಬಿಟ್ಟಿದ್ದೆ, ನೀನು ಹೋಗಿ ನಾನು ಬ್ಯಾಗ್ ತರ್ತೀಯಾ ಅಂತ ಕೇಳಿದ್ಲು. ಆರತಿ ಏನೋ ಹೇಳಬೇಕಂತ ಅಂದ್ಕೊಂಡ್ಳು, ಆದರೆ ಹೇಳಲಾಗದೆ ಮನಸ್ಸಿನಲ್ಲೇ ವಿಷಯವನ್ನು ನುಂಗ್ಕೊಂಡ್ಳು. ನಂತರ ಆಕೆ ರೆಸ್ಟೋರೆಂಟ್ ಒಳಗೆ ಹೋಗ್ತಾ ಪ್ರತೀಕ್ಷಾಳನ್ನು ಸೀರಿಯಸ್ ಆಗಿ ನೋಡಿದ್ಲು. ಅಲ್ಲಿ ಕೇವಲ ಪ್ರತೀಕ್ಷಾ ಕಾವ್ಯ ಮಾತ್ರ ಉಳಿದ್ರು. ನನ್ನ ಪರವಾಗಿ ವಿರಾಟ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಪ್ರತೀಕ್ಷಾ ಅಂತ ನಗ್ತಾ ಹೇಳಿದ್ಲು ಕಾವ್ಯ. ಅವಳ ಮಾತನ್ನು ವಿರಾಟ್ ಕೇವಲ ತನಗೆ ಮಾತ್ರ ಸ್ವಂತ ಎಂಬ ವಿಷಯ ಸ್ಪಷ್ಟವಾಗ್ತಿದೆ ಆಕೆಗೆ. ನಿಜಕ್ಕೂ ಕಳೆದ 2 ವರ್ಷಗಳಾಗಿ ಅವನಿಗೆ ಕಾನೂನುಬದ್ಧವಾಗಿ ಹೆಂಡತಿಯಾಗಿರೋದು ಪ್ರತೀಕ್ಷಾ ಮಾತ್ರ. ಹಾಗಾಗಿ ಅವನ ಮೇಲೆ ಪೂರ್ಣ ಹಕ್ಕು ಯಾರಿಗಾದರೂ ಇದೆ ಅಂದರೆ ಅದು ಕೇವಲ ಇವಳಿಗೆ ಮಾತ್ರ. ಆ ವಿಷಯ ತಿಳಿದಿದ್ದರೂ ಪ್ರತೀಕ್ಷಾ ಮರು ಮಾತಾಡದೆ ಮೌನವಾಗಿ ನಿಂತಳು. ಇಲ್ಲಿಗೆ ಬರೋ ಮುನ್ನ, ಆದರೆ ಇಲ್ಲಿಂದ ವಿದೇಶಕ್ಕೆ ಹೋಗೋ ಮುನ್ನ ನಾನು ಏನು ಯೋಚಿಸ್ತಿದ್ನೋ ಏನು ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ. ನನ್ನ ಲೋಕದಲ್ಲಿ ನಾನು ಬದುಕಿದೆ. ಮುಖ್ಯವಾಗಿ ವಿರಾಟ್ ಜೊತೆ ನನಗೆ ಸಣ್ಣ ಗಲಾಟೆ ಆದ ನಂತರ ಕೇಳದೆ ನಾನು ವಿದೇಶಕ್ಕೆ ಹೋಗ್ಬಿಟ್ಟೆ. ನಮ್ಮಿಬ್ಬರ ಮಧ್ಯೆ ಎಲ್ಲ ಮುಗಿದು ಹೋಗಿದೆ ಅಂದ್ಕೊಂಡೆ. ವಿರಾಟ್ ನನ್ನ ಮರೆತು ಬೇರೆ ಯಾರೊಂದಿಗಾದರೂ ರಿಲೇಷನ್ಶಿಪ್ ಹೋಗ್ತಾನೋ ಅಂತ ಭಾವಿಸ್ದೆ. ಆದರೆ ನಾನು ಎಷ್ಟು ಹುಚ್ಚಿ ಇಲ್ಲಿಗೆ ಬಂದ ನಂತರ ಮಾತ್ರ ಅರ್ಥ ಆಯಿತು. ಯಾಕಂದರೆ ನಮ್ಮಿಬ್ಬರ ಮಧ್ಯೆ ದೂರ ಹೆಚ್ಚಿದ್ರೂ ಅವನು ನನ್ನ ಮರೀಲಿಲ್ಲ. ಬೇಗನೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ದ. ಅವ್ನು ನನಗೋಸ್ಕರ ಇಷ್ಟು ವರ್ಷಗಳ ಕಾಲ ಕಾಯ್ತಿರ್ತಾನೆ ಅಂತ ನಾನು ನಿಜವಾಗ್ಲೂ ಊಹಿಸಿರಲಿಲ್ಲ ಅಂತ ಹೇಳಿದ್ಲು.
ಅದನ್ನೆಲ್ಲ ಕೇಳ್ತಿದ್ದ ಪ್ರತೀಕ್ಷಾಗೆ ಮಾತೇ ಬರಲಿಲ್ಲ. ಇಷ್ಟು ದಿನ ವಿರಾಟ್ ತನ್ನ ಬಳಸ್ಕೊಳ್ತಿದ್ದ ಎಂಬ ವಿಷಯ ಆಕೆಗೆ ಲೇಟಾಗಿ ಅರ್ಥ ಆಯಿತು. ಅದು ತಿಳಿಯೋ ಹೊತ್ತಿಗೆ ಆಕೆ ಪ್ರೆಗ್ನೆಂಟ್ ಆದಳು. ಯಾರೋ ಬಲವಂತವಾಗಿ ತನ್ನ ಹೃದಯವನ್ನು ತುಂಡು ಮಾಡ್ತಿರುವಂಥ ಅವಳಿಗೆ ಆ ಕ್ಷಣದಲ್ಲಿ ಅನ್ನಿಸ್ತಿದೆ. ತನ್ನನ್ನು ಯಾವುದೋ ತಿಳಿಯದ ಕತ್ತಲೆಗೆ ಯಾರೋ ತಳ್ತಿದ್ದಾರೆ ಅಂತ ಯಾವುದೋ ಹೃದಯದ ಭಾರವಾದ ಫೀಲಿಂಗ್ ಆಯಿತು. ಉಸಿರು ಆಡೋದು ಕೂಡ ಅವಳಿಗೆ ಕಷ್ಟವಾಯಿತು. ಇವರಿಬ್ಬರು ಮದುವೆ ಆಗ್ತಿದ್ದಾರಾ? ಅಂದರೆ ವಿರಾಟ್ ನನಗೆ ಡಿವೋರ್ಸ್ ನೀಡೋದಕ್ಕೆ ಸಿದ್ಧನಾದ್ನಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬಾಧೆ ಪಡ್ತಿದ್ದಾಳೆ ಪ್ರತೀಕ್ಷಾ ಅಂತ ಏನೋ ಆಲೋಚನೆಯಲ್ಲಿರೋ ಪ್ರತೀಕ್ಷಾನ ಕದಲಿಸೋದಕ್ಕೆ ಪ್ರಯತ್ನಿಸಿದ್ಲು ಕಾವ್ಯ. ಅವಳ ಮುಖದಲ್ಲಿ ಚುಕ್ಕೆ ರಕ್ತವೂ ಇಲ್ಲ ಎಂಬ ವಿಷಯ ಕಾವ್ಯ ಚೆನ್ನಾಗಿ ಗಮನಿಸಿದ್ಲು. ಬೀಳ್ಸಿದ ಪ್ರತೀಕ್ಷಾ ಮುಖ ನೋಡ್ತಾ, ನಿನ್ನನ್ನು ನಾನು ವಾಟ್ಸಪ್ ಫ್ರೆಂಡಾಗಿ ಆ್ಯಡ್ ಮಾಡ್ಕೊಳ್ತೀನಿ. ವಿರಾಟ್ಗೆ ನಾನು ಸರ್ಪ್ರೈಸ್ ನೀಡಬೇಕು ಅಂದ್ಕೊಂಡಿದ್ದೀನಿ. ನೀನು ನನಗೆ ಸಣ್ಣ ಸಹಾಯ ಮಾಡ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾ ಕೇಳಿದ್ಲು. ಕಾವ್ಯಾಗೆ ಫ್ರೆಂಡ್ ಆಗಿರೋದು, ಅವಳ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರೋದು ಪ್ರತೀಕ್ಷಾಗೆ ಏನೇನೂ ಇಷ್ಟ ಇಲ್ಲ. ಆದರೆ ಕಾವ್ಯ ಮುಖದಲ್ಲಿನ ಉತ್ಸಾಹ ನೋಡ್ತಿದ್ದ ಪ್ರತೀಕ್ಷಾಗಳು ಇನ್ನೂ ಅಂತ ಹೇಳೋದು ಇಷ್ಟ ಆಗಲಿಲ್ಲ. ಅಷ್ಟರಲ್ಲಿ ಅವಳ ನಂಬರ್ ಕೇಳಿ ತೆಗೆದುಕೊಂಡು ಚಕ ಸೇವ್ ಮಾಡಿಕೊಂಡ್ಳು ಕಾವ್ಯ. ನಂತರ ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ ಪ್ರತೀಕ್ಷಾ ನನ್ನ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಇಷ್ಟ ಇಲ್ದಿದ್ರು ಸರಿ. ಪ್ರತೀಕ್ಷಾ ಸರಿ ಅಂತ ತಲೆ ಆಡಿಸಿ ಕಾವ್ಯ ಕೂತು ಚಕ್ರದ ಕುರ್ಚಿ ಮೆಲ್ಲಗೆ ಮುಂದೆ ತಳ್ಳಿದ್ಲು. ಆದರೆ ಆ ಕುರ್ಚಿ ಕದಲಿಲ್ಲ. ಅದಕ್ಕೆ ಚಕ್ರಕ್ಕೆ ಏನಾದರೂ ಅಡ್ಡಿ ಬರುತ್ತೇನೋ ಅಂತ ನೋಡಿದ್ರು ಕೆಳಗೆ ಬಾಗಿದ್ಲು. ತಕ್ಷಣ ಅವಳ ಕೈಯನ್ನು ಬಲವಾಗಿ ಹಿಡ್ಕೊಂಡ್ಳು ಕಾವ್ಯ. ಎಷ್ಟು ಧೈರ್ಯ ಇದ್ರೆ ನನ್ನ ವಿರಾಟ್ ಜೊತೆ ಪ್ರತಿ ರಾತ್ರಿ ಎಂಜಾಯ್ ಮಾಡ್ತಾ ನನ್ನ ಬೆಡ್ ಮೇಲೆ ಮಲಗ್ತೀಯಾ, ಬೀದಿಲಿ ತಿರುಗೋಳೆ ಅಂತ ಸೀರಿಯಸ್ ಆಗಿ ಕೇಳಿದ್ಲು. ಇಷ್ಟು ಕೀಳಾಗಿ ನಾಚಿಕೆ ಬಿಟ್ಟು ಆಕೆ ಆಗಿ ಹೇಳ್ತಿದ್ದರಿಂದ ಪ್ರತೀಕ್ಷಾಗೆ ಏನು ಹೇಳ್ಬೇಕಂತ ಅರ್ಥ ಆಗಲಿಲ್ಲ. ಅವಳೇನು ಹೇಳೋ ಅಷ್ಟಲ್ಲೇ ಆ ವೀಲ್ ಚೇರ್ ಒಮ್ಮೆಗೆ ಹಿಂದಕ್ಕೆ ತಳೆದ್ಲು ಕಾವ್ಯ. ಅಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗದೆ ಶಾಕಾಗಿ ಗೊಂಬೆ ಅಂತ ನಿಂತಳು ಪ್ರತೀಕ್ಷಾ. ಎಂಥ ಕೆಲಸ ಮಾಡಿದೆ ಪ್ರತೀಕ್ಷಾ ಅಂತ ಅರ್ಚ್ತಾ ಹಿಂದಕ್ಕೆ ಬಿದ್ದು ಹೋದ್ಲು ಕಾವ್ಯ. ಏನೋ ಹಾರರ್ ಸಿನಿಮಾ ನೋಡ್ತಿದ್ದಂತೇನೋ ಎಂಬಂತ ಹಾಗೇ ನಿಂತುಬಿಟ್ಲು ಪ್ರತೀಕ್ಷಾ. ಅಷ್ಟರಲ್ಲಿ ಚೇತರಿಸ್ಕೊಂಡು ಕಾವ್ಯನ ಹಿಡಿಯೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಆಗಲೇ ತಡ ಆಗಿತ್ತು. ಕಾವ್ಯ ಒಮ್ಮೆಗೆ ನೆಲದ ಮೇಲೆ ಬಿದ್ದು ಆಕೆ ತಲೆಗೆ ಪೆಟ್ಟಾಯಿತು. ಕಾವ್ಯ ಅಂತ ಹಿಂದಿನಿಂದ ಯಾರೋ ಅರ್ಚಿದ್ರು. ಅದು ತನಗೆ ಚೆನ್ನಾಗಿ ಪರಿಚಯ ಇರೋ ಧ್ವನಿ ಎಂಬ ಕಾರಣಕ್ಕೆ ಒಮ್ಮೆಗೆ ಹಿಂದಕ್ಕೆ ತಿರುಗಿ ನೋಡಿದ್ಲು ಪ್ರತೀಕ್ಷಾ. ಅಷ್ಟರಲ್ಲಿ ಆ ವ್ಯಕ್ತಿ ಅವಳನ್ನ ತಳ್ತಾ ಮುಂದೆ ಹೋಗ್ಬಿಟ್ಟ. ಪ್ರತೀಕ್ಷಾ ಪತಿ ವಿರಾಟ್ ಅಲ್ಲಿಗೆ ಬಂದಿದ್ದ. ಅವನ ಆ ಕ್ಷಣದಲ್ಲಿ ಅಲ್ಲಿ ನೋಡಿದ್ದು ಪ್ರತೀಕ್ಷಾ ಗುಂಡಿಗೆ ಕತ್ತರಿಸದಂತಾಯಿತು. ಹೊಟ್ಟೆಯಲ್ಲಿ ಏನೋ ಒಂದು ರೀತಿ ನೋವು ಉಂಟಾಯಿತು. ಅಬ್ಬಾ ತುಂಬ ನೋವ್ತಿದೆ ವಿರಾಟ್ ಅಂತ ಕಾವ್ಯ ಜೋರಾಗಿ ಅರಿಸ್ತಾ ಅಳ್ತಿದ್ಲು. ಅವಳು ವಿರಾಟ್ ಶರ್ಟನ್ನು ಬಲವಾಗಿ ಹಿಡ್ಕೊಂಡ್ಳು. ಆಕೆ ತೀವ್ರವಾದ ನೋವಿನಲ್ಲಿದ್ದಾಳೆ ಎಂಬುದು ಅವಳನ್ನ ನೋಡ್ತಿದ್ದಂತೆ ಯಾರಿಗಾದರೂ ಅರ್ಥ ಆಗ್ಬಿಡುತ್ತೆ. ಈಗ ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ವಿರಾಟ್ ಇನ್ನಷ್ಟು ಆತಂಕ ಪಡ್ತಿದ್ದ. ಆ ಕ್ಷಣದಲ್ಲಿ ಅವನಿಗೆ ಕಾವ್ಯ ಬಿಟ್ಟು ಬೇರೆ ಯಾರೂ ಕಾಣ್ತಿಲ್ಲ. ಕಾವ್ಯನೇ ಈ ಸ್ಥಿತಿಗೆ ತಂದದ್ದು ಕೇವಲ ಪ್ರತೀಕ್ಷಾ ಎಂಬುದು ಅವನ ಅಭಿಪ್ರಾಯ. ಪ್ರತೀಕ್ಷಾ ಹೃದಯ ಗಂಟಲಿಗೆ ಬಂದಂತಾಯಿತು. ಕಾವ್ಯ ತನ್ನ ಉದ್ದೇಶಪೂರ್ವಕವಾಗಿ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿಸಿದಾಳೆ ಅಂತ ಅರ್ಥ ಆದ ಕ್ಷಣದಲ್ಲಿ ಅವಳ ಹೃದಯ ವೇಗ ಹೆಚ್ಚಿತು. ಈ ಹುಚ್ಚಿ ನಮ್ಮ ಕಾವ್ಯನ ತಳ್ಳಿದಾಳೆ ವಿರಾಟ್, ನನ್ನ ಕಣ್ಣಾರೆ ನೋಡಿದೆ ಅಂತ ಆಗಲೇ ಅಲ್ಲಿಗೆ ಬಂದು ಆರತಿ ಸುಳ್ಳು ಸಾಕ್ಷಿ ಹೇಳಿದ್ಲು. ಅವಳಿಗೆ ಪ್ರತೀಕ್ಷಾ ಮೇಲೆ ಕೋಪ ಇದೆ. ಈಗ ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಭಾವಿಸಿದ್ಲು. ಅವಳು ಸುಳ್ಳು ಹೇಳ್ತಿದ್ದಾಳೆ ಎಂಬ ವಿಷಯ ಪ್ರತೀಕ್ಷಾಗೆ ಚೆನ್ನಾಗಿ ಗೊತ್ತು. ಆದರೂ ಆಕೆ ಉತ್ತರ ನೀಡದೆ ಮೌನವಾಗಿ ನಿಂತಳು. ವಿರಾಟ್ ಅವಳ ಕಡೆ ಸೀರಿಯಸ್ ಆಗಿ ನೋಡ್ದ. ಅವನ ಕಣ್ಣಲ್ಲಿ ಆಕೆ ಬಗ್ಗೆ ಅಸಹ್ಯ ಸ್ಪಷ್ಟವಾಗಿ ಕಾಣ್ತು. ಅವನ ನೋಟವನ್ನು ನೋಡ್ತಿದ್ರೆ ಪ್ರತೀಕ್ಷಾಗೆ ಭಯ ಆಯಿತು. ಹೃದಯ ವೇಗ ಹೆಚ್ಚುತ್ತಿದ್ರೆ, ಇಲ್ಲ ವಿರಾಟ್ ನಾನು ಅಂತ ಏನೋ ಹೇಳೋದಕ್ಕೆ ಪ್ರಯತ್ನಿಸಿದ್ಲು. ಬಾಯಿ ಮುಚ್ಚು ಅಂತ ಕೋಪದಿಂದ ಅರ್ಚಿದ. ಅವನ ಕಣ್ಣುಗಳ ಕೆಂಡದಂತೆ ಕೋಪದಿಂದ ಕೆಂಪಾಗಿದ್ವು. ಕಾವ್ಯಾಗೆ ಏನೂ ಆಗಬಾರ್ದಂತ ಬಯಸು, ಇಲ್ದಿದ್ರೆ ನೀನು ಪ್ರಾಣದಿಂದ ಇರೋದಿಲ್ಲ ಅಂತ ಬೆದರಿಸಿ ಅಲ್ಲಿಂದ ಹೊರಟೋದ. ನಿಜಕ್ಕೂ ಏನು ನಡೀತು ಅಂತ ತಿಳ್ಕೊಳ್ಳದೆ ತನ್ನನ್ನು ದೂಷಿಸ್ತಿದ್ದ ತನ್ನ ಪತಿಯನ್ನು ನೋಡ್ತಾ ಉಳ್ಕೊಂಡ್ಳು ಪ್ರತೀಕ್ಷಾ. ಇದ್ರ ಬದಲು ತನಗಿಷ್ಟು ವಿಷ ನೀಡಿಬಿಟ್ಟು ಇಲ್ಲೇ ಸಾಯಿಸ್ಬಿಟ್ಟಿದ್ರೆ ಅವಳು ಇಷ್ಟು ನೋವು ಅನುಭವಿಸ್ತಿರ್ಲಿಲ್ವೇನೋ. ಆದರೆ ಅವನು ತಾನು ಮಾಡೋದು ತಪ್ಪಿಗೆ ಅನ್ಯಾಯವಾಗಿ ನಿಂದಿಸ್ತಿದ್ರೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅವನು ತನ್ನನ್ನು ನಂಬ್ತಾನೆ ಅಂತ ಆಶಿಸಿದ್ಲು. ಆದರೆ ಅವನು ಇತರರ ಮಾತುಗಳು ನಂಬಿ ತನ್ನನ್ನು ತಪ್ಪು ಅಂತ ಹೇಳ್ತಿದ್ದಾನೆ ಅಂತ ಅವಳು ನಿಜವಾಗ್ಲೂ ಊಹಿಸಿರಲಿಲ್ಲ. ಕಾವ್ಯಾನಂತ ಸುಳ್ಳುಗಾರರು ಹೇಳಿದ ಮಾತುಗಳು ನಂಬಿ ತನ್ನನ್ನು ದೂರ ಮಾಡ್ಕೊಳ್ತಾ ಅಸಹಿಸ್ತಿರೋ ವಿರಾಟ್ ಮೇಲೆ ಮೊದಲ ಸಲ ಪ್ರತೀಕ್ಷಾಳಿಗೂ ಅಸಹ್ಯ ಬಂತು. ಏನೋ ಒಮ್ಮೆಗೆ ನಡುಗೋದಕ್ಕೆ ಆರಂಭಿಸ್ಬಿಟ್ಲು. ಅವಳಿಗೆ ಮನಸ್ಸು ಒಡೆದು ಹೋಯಿತು. ಅವಳನ್ನ ಗಮನಿಸಿದ ಕಾವ್ಯನ ತೆಗೆದುಕೊಂಡು ಅಲ್ಲಿಂದ ಹೊರಟೋಗ್ತಿದ್ದಾನೆ ವಿರಾಟ್. ಅವನ ಬೆನ್ನಲ್ಲೇ ಆರತಿ ಹೋದ್ಲು. ಅವಳು ಹಿಂದಕ್ಕೆ ತಿರುಗಿ ಪ್ರತೀಕ್ಷಾಳನ್ನ ನೋಡಿ ವ್ಯಂಗ್ಯವಾಗಿ ನಗ್ತಿದ್ಲು. ಅವಳ ಕಣ್ಣಲ್ಲಿ ಪ್ರತೀಕ್ಷಾ ಬಗ್ಗೆ ಅಸಹ್ಯ ಸ್ಪಷ್ಟವಾಗಿ ಕಾಣ್ತಿದೆ. ಒಂದು ಬೀದಿ ನಾಯಿಯನ್ನು ನೋಡ್ತಿರುವಂತೆ ಪ್ರತೀಕ್ಷಾಳನ್ನ ನೋಡ್ತಾ, ನೀನೇನು, ನಿನ್ನ ಸ್ಥಾನ ಏನು ಅಂತ ಅರ್ಥ ಮಾಡಿಕೊಂಡೆ ಇಷ್ಟೊತ್ತಿಗೆ? ಒಳ್ಳೆಯದು. ಕಾವ್ಯ ತಲೆ ಕೂದಲಿಗೂ ನಿನ್ನ ಸಾಟಿ ಇಲ್ಲ. ನಿನ್ನಂಥವ್ರನ್ನ ವಿರಾಟ್ನಂಥ ದುಡ್ಡಿನವ್ರು ಇಟ್ಕೊಳ್ತಾರಷ್ಟೇ, ಆದರೆ ಲೈಫ್ ಪಾರ್ಟ್ನರಾಗಿ ಊಹಿಸ್ಕೊಳ್ಳಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಆದರೆ ಆ ಮಾತುಗಳು ಕೇಳೋ ಸ್ಥಿತಿಯಲ್ಲಿಲ್ಲ ಪ್ರತೀಕ್ಷಾ. ಅವಳು ತನ್ನಿಂದ ದೂರ ಹೋಗ್ತಿರೋ ವಿರಾಟ್ ಕಡೆಗೆ ನೋಡ್ತಾ ಉಳ್ಕೊಂಡ್ಳು. ಅವನ ಕೈಯಲ್ಲಿ ಕಾವ್ಯ ಅಳ್ತಾ ಬಿದ್ದಿದ್ದಾಳೆ. ಅವನ ಮುಖದಲ್ಲಿ ಎಂದೂ ಇಲ್ಲದಷ್ಟು ಆತಂಕ ಕಾಣಿಸ್ತಿದೆ.
ಇಷ್ಟು ವರ್ಷಗಳವರ ಪರಿಚಯದಲ್ಲಿ ವಿರಾಟ್ ಯಾವುದರ ಬಗ್ಗೆಯೂ ಇಷ್ಟು ನೋವು ಪಟ್ಟಿಲ್ಲ. ಅಷ್ಟಲ್ಲದೆ ಅವನು ತನ್ನನ್ನು ಯಾವಾಗಲೂ ಸೀರಿಯಸ್ ಆಗಿ ತಗೊಂಡಿಲ್ಲ ಎಂಬ ವಿಷಯ ಕೂಡ ಪ್ರತೀಕ್ಷಾಗೆ ಅರ್ಥ ಆಗೋಯಿತು. ವಿರಾಟ್ ಕಾರಿನಿಂದ ವೇಗವಾಗಿ ಧೂಳು ಎಗರಿಸ್ತಾ ಹೊರಟೋದ್ರೆ ಪ್ರತೀಕ್ಷಾಳ ಹೃದಯ ನಿಂತು ಹೋಗುವಷ್ಟು ನೋವಾಯಿತು. ಈ ಸಮಯದಲ್ಲಿ ಅವಳಿಗೆ ಹೊಟ್ಟೆ ತಿರುಗದಂತಾಯಿತು. ಆಕೆ ಸುಮ್ಮನೆ ಮನುಷ್ಯಳೇನಲ್ವಲ್ಲ. ಇಂಥ ಪ್ರೆಗ್ನೆನ್ಸಿ ಸಮಯದಲ್ಲಿ ಮೆಂಟಲ್ ಟಾರ್ಚರ್ಗೆ ಗುರಿಯಾಗೋದು ಅವಳಿಗೆ ನರಕವಾಗಿತ್ತು. ಅಮ್ಮ ಅಂತ ತನ್ನ ಹೊಟ್ಟೆ ಹಿಡಿದು ನೆಲದ ಮೇಲೆ ಕೂತ್ಕೊಂಡ್ಳು. ಅಷ್ಟರಲ್ಲಿ ಅವಳಿಗೆ ನಿಖಿತಾ ಕಾಲ್ ಮಾಡಿದ್ಲು. ಪಾರ್ಕಿಂಗ್ ಪ್ಲೇಸ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದ್ಲು ನಿಖಿತಾ. ಆ ಸಮಯದಲ್ಲಿ ಪ್ರತೀಕ್ಷಾ ಹೊಟ್ಟೆಯಲ್ಲಿ ವಿಪರೀತ ನೋವು ಉಂಟಾಗ್ತಿದ್ರು. ಆ ನೋವನ್ನು ಹಲ್ಲಿನ ಬಿಗುವಿನಿಂದ ಸಹಿಸ್ಕೊಂಡ್ಳು. ಒಂದು ಟ್ಯಾಕ್ಸಿಯನ್ನು ಕರೆಯೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ಅವಳಿಗೆ ಸಾಧ್ಯ ಆಗಲಿಲ್ಲ. ವಿಪರೀತ ನೋವಿನಿಂದ ಅವಳು ಒದ್ದಾಡ್ತಿದ್ದಾಳೆ. ತನ್ನ ಬಲನೆಲ್ಲ ಬಳಸಿ ಎದ್ದು ನಿಲ್ಲುವುದಕ್ಕೆ ಪ್ರಯತ್ನಿಸ್ತಿದ್ದಾಳೆ, ಆದರೆ ಅವಳಲ್ಲಿ ಶಕ್ತಿ ಕಡಿಮೆ ಆಗ್ತಿದೆ. ಮತ್ತೊಂದು ಕಡೆ ಹೊಟ್ಟೆ ನೋವು ಕೂಡ ವಿಪರೀತವಾಗಿದ್ದರಿಂದ ಮಂಡಿ ಮೇಲೆ ಕೂತ್ಕೊಂಡ್ಬಿಟ್ಲು. ಆಕಾಶದ ಕಡೆ ನೋಡಿ ಆಕೆ ಗಟ್ಟಿಯಾಗಿ ಅರ್ಚಿದ್ಲು. ಅವಳ ಕಣ್ಣಲ್ಲಿ ನೀರು ತುಂಬ್ಕೊಂತು. ಅವಳ ಪ್ರಪಂಚವೇ ತಲೆ ಕೆಳಗಾಗಿ ಬಿದ್ದಂತ ಅವಳಿಗೆ ಅನ್ನಿಸ್ತು. ಹಾಗೆ ಯೋಚಿಸ್ಲೇ ಆಕೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲು. ಮತ್ತೊಂದು ಕಡೆ ಒಂದು ಲಕ್ಸುರಿ ಹಾಸ್ಪಿಟಲ್ ಪ್ರೈವೇಟ್ ರೂಮ್ನಲ್ಲಿ ಕಾವ್ಯನನ್ನು ಡಾಕ್ಟರ್ಸ್ ಪರೀಕ್ಷಿಸ್ತಿದ್ದಾರೆ. ಮಂಚದ ಮೇಲಿರೋ ಕಾವ್ಯ ಗಾಯದಿಂದ ರಕ್ತ ವಿಪರೀತ ಸುರಿತಿದೆ. ಕಾರಿಡಾರ್ನಲ್ಲಿ ತಿರುಗ್ತಿರೋ ವಿರಾಟ್ ಯಾರೊಂದಿಗೂ ಫೋನಲ್ಲಿ ಮಾತಾಡ್ತಿದ್ದಾನೆ. ಸಾರಿ ಸರ್, ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಅವ್ರು ಹೋಗಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಆ ಕಡೆ ವ್ಯಕ್ತಿ ಉತ್ತರ ನೀಡಿದ ಕೂಡಲೇ ಸಿಟ್ಟಿನಿಂದ ಫೋನನ್ನು ಇಟ್ಟುಬಿಟ್ಟ ವಿರಾಟ್. ಕತೆ ಮುಂದುವರಿಯುತ್ತೆ.